ಹಿರಿಯ ರಾಜಕಾರಣಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಇವತ್ತು ಸದಾಶಿವ ನಗರದ ನಿವಾಸದಲ್ಲಿ ಮುಂಜಾನೆ 2:30ಕ್ಕೆ ಸಾವನ್ನಪ್ಪಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಭರಿಸಲಾಗದಂತಹ ನೋವು ಅಂತಾನೆ ಹೇಳ್ಬೋದು. ದೇಶ ಕಂಡಂತಹ ಧೀಮಂತ ರಾಜಕಾರಣಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾಳೆ ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಇಲ್ಲಿ VIP ಪಬ್ಲಿಕ್ ಇಲ್ಲಿಂದ ಬಂದ ಕಡೆಯಿಂದ ಹೋಗೋ ಥರ ಸರ್ ಈಗ ಶೆಡ್ ಪಬ್ಲಿಕ್ ಈ ಶೆಡ್ ಪಕ್ಕದಲ್ಲಿ ಸರ್ ಬಂದು ಅಲ್ಲಿ ಈ ಬ್ಲೂ ಕಲರ್ ಇದೆ ಅದು ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ. ಒಂದು ಕಡೆ ನಟಿ ರಮ್ಯಾ ಅವರು ಇವತ್ತು ಎಸ್.ಎಂ. ಕೃಷ್ಣ ಅವರನ್ನ ನೋಡೋದಕ್ಕೆ ಬೆಳಗ್ಗೆನೇ ಆಗಮಿಸಿದ್ರು. ಕಣ್ಣೀರನ್ನ ಹಾಕ್ತಾ ಎಸ್.ಎಂ. ಕೃಷ್ಣ ಅವರನ್ನ ನೆನೆದು ಯಾವುದೇ ರೀತಿಯಾದಂತಹ ವಿಷಯವನ್ನ ಶೇರ್ ಮಾಡದೆ ಹಾಗೆ ಹೊರಟೋದ್ರು. ಅಷ್ಟೇ ಅಲ್ಲದೆ ಇತ್ತ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಎಲ್ಲರಿಗೂ ಕೂಡ ಬೇಕಾದಂತಹ ರಾಜಕಾರಣಿ ಅಂತಾನೆ ಹೇಳ್ಬೋದು. ಬಹಳ ನಿಷ್ಕಲ್ಮಶ ಮನಸ್ಸನ್ನ ಹೊಂದಿದಂಥವರು, ಯಾರೊಬ್ಬರಿಗೂ ಕೂಡ ಕೆಡಕನ್ನ ಬಯಸಿದವರು. ಅವರಾಯ್ತು, ಅವ್ರ ಕೆಲಸ ಆಯ್ತು, ರಾಜ್ಯದ ಜನತೆಗೆ ಏನ್ ಮಾಡಬೇಕು ಏನು ಇದು ಮಾತ್ರ ಆಲೋಚನೆ ಮಾಡ್ತಾ ಇದ್ದಂಥ ಧೀಮಂತ ನಾಯಕ ಅಂತ ಎಷ್ಟೋ ರಾಜಕಾರಣಿಗಳು ಹೇಳಿದ್ದನ್ನ ಗಮನಿಸಿದ್ದೀವಿ. ಅವ್ರಿಗೆ ಆದಂತಹ ಎಕ್ಸ್ಪೀರಿಯನ್ಸ್ಗಳನ್ನ, ಅವ್ರಿಗೆ ಬಯಸಿದಂಥ ಒಳಿತನ್ನ ಈಗಾಗಲೇ ಸಾಕಷ್ಟು ನಾಯಕರು ಹಂಚಿಕೊಂಡ್ರು. ಈಗ ನೋಡಿ, ಈತ ಏನು ಶಿವರಾಜ್ ಕುಮಾರ್ ಅವರು ಕೂಡ ಅಂತಿಮ ದರ್ಶನವನ್ನ ಪಡೆದು, ಸೊ ಈಗ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇದೆ. ಬಟ್ ಮನುಷ್ಯ ಅಂದಮೇಲೆ ಇದೆಲ್ಲ ಸಹಜ, ಇಲ್ಲ ಅಂತಲ್ಲ. ಸೊ ಒಂದು ಕಡೆ ಎಸ್.ಎಂ. ಕೃಷ್ಣ ಅವರು ನನ್ನನ್ನ ಮಗನ ರೀತಿ ನೋಡ್ಕೊಳ್ತಾ ಇದ್ದಾರೆ. ಫಾದರ್ ಅವರು ಯಾವಾಗಲೂ ಅವರ ಎಸ್.ಎಂ. ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ ಒಂದು ಸೊಫಿಸ್ಟಿಕೇಟೆಡ್ CM, ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್.ಎಂ. ಕೃಷ್ಣ ಅಂತ ಇರಬೇಕು. ಶಿಸ್ತು, ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು. ಆಮೇಲೆ ಎಕ್ಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯೋಲ್ಲ. ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು. ಅವರ ಸನ್ನಿಂದ ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಜೊತೆಲಿ ಎಲ್ಲ ಪ್ರೇಮ ಆಂಟಿ ಇರ್ಬೋದು, ಎಲ್ಲ ಜೊತೆಲೂ ಒಂದು ನಟಿಸ್ತಾನೆ ಇರ್ತೀವಿ. ಇವತ್ತು ಖಂಡಿತ ದುಃಖ ಆಗುತ್ತೆ. ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದರೆ ಲಾಸ್ ಅಂತ ಲಾಸ್. ಯಾಕಂದರೆ ಇವ್ರು ಹೇಳ್ಬೋದು 92 ಇಯರ್ಸ್ ಆಗಿದೆ, ಬಟ್ ಆದ್ರೂ ಲೈಫ್ ಫುಲ್ಫಿಲ್ ಆಗಿದ್ರೂ ಒಂದು ಮನಸ್ಸಲ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ. ಲಾಸ್ ಮಾಡೋಕ್ಕೆ ದೇವರ ಶಕ್ತಿ ಕೊಡಲಿ, ಅವರ ಫ್ಯಾಮಿಲಿ ನಾವು ಇರ್ತೀವಿ ಅಂತ ಹೇಳ್ತಾ ಇಷ್ಟಪಡ್ತೀನಿ.